ನೀವು ಕೆಳಮಟ್ಟದಿಂದ ಬಂದ್ಬಿಟ್ಟು ಇವತ್ತು ಬೆಂಗಳೂರಲ್ಲಿ ನಾಲ್ಕಲ್ಲಿ ನಿಮ್ದು ಅಪ್ ಟು ಏರ್ಪೋರ್ಟ್ ಗಂಟ ಆಸ್ತಿ ನಿಮ್ದು ಬೇನಮಿ ಹೆಸರು ಮಾಡಿಲ್ಲ ಅಂತ ತಿಳ್ಕೊಂಡಿದ್ರ. ನಿಮ್ಗೆಲ್ಲ ಬುದ್ಧಿ ಕಲಿಸ್ತೇವೆ. ಕಾಂಗ್ರೆಸ್ ಮುಖಂಡ್ರೆ ನಿಮ್ಗೆ ಕಾಲಿನ 2028ಕ್ಕೆ ಜೈಲಿಗೆ ಕಳಿಸ್ತೇವೆ. ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ನಮ್ಮ ಮತಗಳನ್ನ ಕತ್ತು ನಮ್ಮ ಮತಗಳಿಂದ ಅಧಿಕಾರ ತಗೊಂಡು 2 ಕೋಟಿ 3 ಕೋಟಿ ಕಾರಲ್ಲಿ ಲೆಕ್ಚರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಬಡವ ಉದ್ಯೋಗ ಅಂತ ನಿರುದ್ಯೋಗ ಮಾಡ್ತಾ ಇದ್ದಾರೆ ಹುಡುಗರುಗಳು. MBA MBA MCom BE ಮಾಡ್ಕೊಂಡು ಮೆಡಿಕಲ್ ಮಾಡ್ಕೊಂಡು ಒಬ್ಬೊಬ್ಬ ಸುತ್ತಾಡ್ತಾವೆ. ಒನ್ ಟೈಮ್ ಊಟಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಇವರು ಐಶ್ವರ್ಯವಾದ ಒಂದು AC ರೂಮ್ ಅಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಇವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು? ಏನ್ ನಾವೆಲ್ಲ ಗುಲಾಬ್ರ? ಮತದಾನ ಪಡೆದ ಮೇಲೆ ನೀವು ಸೇವಕರು, ನೀವೇನು ಪುಕ್ಷಟಿಯನ್ನು ನಮ್ಗೆ ದುಡಿಮೆ ಮಾಡ್ತಾ ಇಲ್ಲ, ಸಂಬಳ ತಗೋತಾ ಇದ್ದೀರಿ. ಇನ್ಕ್ಲೂಡಿಂಗ್ CM ಸೇರ್ ಹೇಳ್ತಾ ಇರೋದು. ಎಷ್ಟು ನಿಮ್ಮ ಸಂಬಳ? ಒಬ್ಬ ಸ್ಟೂಡೆಂಟ್ ಒಬ್ಬ ಬೆಂಗಳೂರು ಬರ್ಬೇಕಾದ್ರೆ ಕಣ್ಣೀರ್ ಹಾಕೋ ಬರ್ತಾನೆ. ನಿರುದ್ಯೋಗ ಸಮಸ್ಯೆ ಇದೆ. ನೀವು ಭಾಗ್ಯಗಳು ಕೊಟ್ಟಿದ್ದಾರೆ, ಓಕೆ ಕೊಡಿ, ಇನ್ನೂ ಭಾಗ್ಯನ. ನೀವು ಬುದ್ಧಿವಂತರು, ಎಲ್ಲಾ ಮಕ್ಕಳಿಗೂ ಫ್ರೀ ಎಜುಕೇಶನ್ ಮಾಡಿದ್ರೆ ನಾವು ಒಪ್ಕೊಳ್ಳೋನು. ಎಲ್ಲಾ ಮಕ್ಕಳು ಮೆಡಿಕಲ್ ಓದ್ಲಿ, ಎಲ್ಲರ ಮಕ್ಕಳು ಇಂಜಿನಿಯರ್ ಓದ್ಲಿ, ಕೊಡಿ ಹೆಣ್ಮಕ್ಳಿಗೆ ದಡ ಅಂತಲ್ಲ. ನೀವು ಆರೋಗ್ಯ ಒಬ್ರು ಬಂದಿರೋ ನಮ್ಮ ಸ್ನೇಹಿತರು ಕ್ಯಾನ್ಸರ್ ಪೇಷಂಟ್ ಅಂತ 8 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಯಾರು ಕೊಡ್ತಾರೆ? ಫ್ರೀ ಹೆಲ್ತ್ ಮಾಡಿ. ನಮ್ಮ ದುಡ್ಡು ಇಲ್ಲಿ ಕೊಟ್ಬಿಟ್ಟು ಅಲ್ಲಿ ಬಾರಲ್ಲಿ ಏರಿಸ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಏರಿಸ್ತಾರೆ. ಹೋಗಿ ಒಂದು ಆಸ್ತಿ ತಗೋಬೇಕು ಅಂದ್ರೆ ಡಬ್ಬಲ್ ಮಾಡಿದ್ದೀರಿ ರೆವಿನ್ಯೂ ಸ್ಟಾಂಪ. ಇದೇನ್ರಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಮಾಡ್ತಾ ಇರೋದು? ಸನ್ಮಾನ್ಯ ಸಿದ್ದರಾಮಯ್ಯ, ಸನ್ಮಾನ್ಯ DK ಶಿವಕುಮಾರ್ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನ್ ತಿಳ್ಕೊಂಡಿದ್ದೀರಿ? ನೀವು ಆಡಳಿತದಲ್ಲಿ ಬರೀ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಅಲ್ಲಿ ನೋಡಿದ್ರೆ ಎಲ್ಲ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಬಡವರು ಎಲ್ಲೂ ಮಾಧ್ಯಮ ಎಲ್ಲಿ ಹೋಗ್ತಾರೋ ನೀವೆಲ್ಲ ಲೂಟಿ ಮಾಡಿ ಬೆಂಗಳೂರು ನಗರದ ಸುತ್ತಮುತ್ತ ನಿಮ್ದೇ ಆಸ್ತಿ ಬೇನಾಮಿ ಎಲ್ಲ ತೆಗಿತೀವಿ, ಜೈಲಿಗೆ ಕಳಿಸ್ತೀವಿ. ನಿಮ್ಗೆ ಕಾಲಿದೆ 2028ಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರು ಹೈಕಮಾಂಡ್ ಇಂದ ಬರೋದು? ಸತ್ಯವಾದ ಅದ್ಯಾರೋ ರಂಜಿತ್ ಸಿಂಗ್ ಯಾರು ಏನಕ್ಕೆ ಬರೋದು? ಇಲ್ಲಿ ಆಡಳಿತ ಮಾಡಕ್ ಬರ್ತಾ ಇದ್ದೀರಾ ಅಥವಾ ನೀವು ಚೀಲ ಮೇಲ್ಮಡಿಗೆ ಹೋಗ್ತಾ ಇದ್ದೀರಾ? ನಮ್ಮ ಮತದಾರಗಳನ್ನ ನಮ್ಮಿಂದ ಪಡ್ಕೊಂಡು ನಾಟಕ ಮಾಡ್ತಾ ಇದ್ದೀರಿ. 136 ಸ್ಥಾನ ತಕೊಂಡು ಬೆಳಗಾವಿ ಅಂದ್ರೆ ವಿಧಾನಸೌಧದಲ್ಲಿ ಕಿತ್ತಾಟ, ಒಳಜಗಳ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇರೋದು. ಡಿಸೈಡ್ ಮಾಡ್ರಿ, ತಾಕತ್ತಿದ್ರೆ ಡಿಸೈಡ್ ಮಾಡಿ ಚುನಾವಣೆಗೆ ಹೋಗ್ರಿ. ಯಾವ ಬೇಡ ಮುಖ್ಯಮಂತ್ರಿ. ಇಲ್ಲ ಅಂದ್ರೆ ನಮ್ ಖರ್ಗೆ ಸಾಹೇಬರು ಕೊಡಿ, ಇಲ್ಲಾಂದ್ರೆ ಪರಮೇಶ್ವರ್ ಕೊಡಿ. ದಲಿತ ಮತಗಳ ನಿಮ್ಗೆ ಕೊಡ್ತೇವೆ, OBC ಕೊಡಿ. ನೀವು ಎಲ್ಲ ಬಿಟ್ಟು ನಿಮ್ಗೆ ಎಷ್ಟು ಕೋಟಿ ಆಸ್ತಿ ಮಾಡಿದ್ದೀರಿ ಎಲ್ಲ ತೆಗಿತೀವಿ. 2028ಕ್ಕೆ ನಿಮ್ಗೆ ಕಾಲಿದೆ. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೈಕಮಾಂಡ್ ಆದ್ರೂ ಅಷ್ಟೇ, ಸನ್ಮಾನ್ಯ ಸಿದ್ದರಾಮಯ್ಯನವರಾದ್ರೂ ಅಷ್ಟೇ, ಸನ್ಮಾನ್ಯ DK ಶಿವಕುಮಾರ್ ಆದ್ರೂ ಅಷ್ಟೇ. ನೀವು ನ್ಯಾಯವಾಗಿ ಆಡಳಿತ ಮಾಡಕ್ಕಿದ್ರೆ ಮಾಡಿ, ಇಲ್ಲ ಸರ್ಕಾರ ಡಿಸೈನ್ ಮಾಡಿ. ಇಷ್ಟೇ ನಮ್ಮ ಹಿಂದೆ ಉದ್ದೇಶ. ರಾಜಕೀಯದಲ್ಲಿ ಏನು ದೇಶ ಮತ್ತು ರಾಜ್ಯ ಆಗ್ತಾ ಇದ್ದಾರೆ, ಅವರ ಹೆಸರಲ್ಲಿ ಏನೂ ಮಾಡಿಲ್ಲ. ಬೇನಾಮಿ ಹೆಸರಲ್ಲಿ ಭಯಂಕರ ಆಸ್ತಿ ಮಾಡಿದ್ದಾರೆ. ಎಲ್ಲ MLA ಒಬ್ಬ MLA ಆದ್ರೂ ಎಷ್ಟು ಆಸ್ತಿ ಮಾಡಿದ್ದಾರೆ ಸರ್? 30 ನಿಮ್ಗೆ ಒಂದು ರೋಡ್ಗೆ 40 ಕೊಟ್ರೆ 30% ಕೊಡ್ಬೇಕು. ಆ ಕಾಂಟ್ರಾಕ್ಟ್ ಸ್ವತಃ ಇದ್ದಾನೆ. ಎಲ್ಲಿ ಬರ್ತಾ ಇದೆ? ಎಲ್ಲಿ ಯಾವ ರೋಡ್? ಬೆಂಗಳೂರು ರೋಡ್ ನೋಡಿ ಹೇಗಾಗಿದೆ ಅಲ್ವೇ? ನೀವು ಮತ ಹಾಕಿದ್ದೀರಿ, ನಾವು ಮತ ಹಾಕಿದ್ದೀವಿ. ನಮ್ಮ ಮತಗಳು ತಕ್ಕಂದು ಇವರು ಎಂಜಾಯ್ ಮಾಡ್ತಾವ್ರೆ. ನಾವು ನೋಡ್ತಾ ಕಣ್ಣೀರು ಹಾಕ್ಬೇಕು. ಅಲ್ಲಿ ರೈತರು ಪಾಪ ಮಳೆ ಇದೆ, ಬೆಲೆ ಇದೆ, ಆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬೆಳಕೊಂಡು ಕಣ್ಣೀರು ಹಾಕ್ತಾರೆ ಬಂದು APMC. ಇವರು ಎತ್ತಿ 2 ಕೋಟಿ ರೂಪಾಯಿ ಇದರಲ್ಲಿ ಮಾಲ್ಗೋ ಪರ್ಚೇಸ್ ಮಾಡ್ತಾರೆ. ಯಾರಪ್ಪನ ಮನೆ ದುಡ್ಡು? ಏನು ಊರಲ್ಲಿ ಜಮೀನ್ ಮೇಲೆ ತಂದು ಕೊಡ್ತಾ ಇದ್ದಾರ? ಪುಕ್ಷಟಿ ಕೊಟ್ಟು ಬೆಳಗಾಕ್ ಅಂದ್ರೆ ಏನು ಇವ್ರ ಅಪ್ಪಂದ್ರ ಆಸ್ತಿ ಮಾಡ್ಬಿಟ್ಟು ಕೊಡ್ತಾ ಇದ್ದಾರ? ನಿಮ್ಮ ದುಡ್ಡು ನಮಗ್ ಕೊಡ್ತಾ ಇರೋದು. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ.